ಜಿಲ್ಲಾಡಳಿತದ ವತಿಯಿಂದ ಇಂದು ವ್ಯಸನ ಮುಕ್ತ ಜಾಗೃತಿ ಕಾರ್ಯಕ್ರಮ. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ನಾಟಕದ ಮೂಲಕ ಜಾಗೃತಿ. ವ್ಯಸನ ಮುಕ್ತ ಸಮಾಜಕ್ಕಾಗಿ ದುಡಿದ ಡಾ ಮಹಂತ ಶಿವಯೋಗಿ ಜಯಂತಿ ಅಂಗವಾಗಿ ತುಮಕೂರಿನಲ್ಲಿ ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಟೌನ್ ಹಾಲ್ ವೃತ್ತದಲ್ಲಿ ನಾಟಕದ ಮುಖಾಂತರ ಡ್ರಗ್ಸ್ ಬಳಕೆ ಬೇಡ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನ ಡಿಸಿ ಶುಭ ಕಲ್ಯಾಣ್ ಮತ್ತು ಎಸ್ಪಿ ಕೆವಿ ಅಶೋಕ್ ಉದ್ಘಾಟಿಸಿದ್ರು. ಈ ವೇಳೆ ಟೌನ್ ಹಾಲ್ ವೃತ್ತದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ರಾವಣ, ಯಮ ಕಿಂಕರ ವೇಷ ಧರಿಸಿ ಬೀದಿ ನಾಟಕವನ್ನ ಮಾಡಿದ್ರು. ಆ ಮೂಲಕ ಜನರಲ್ಲಿ ಮಾದಕ ವ್ಯಸನ ದುಷ್ಪರಿಣಾಮದ ಕುರಿತಾಗಿ ಜಾಗೃತಿಯನ್ನ ಮೂಡಿಸಿದ್ರು. ಇತ್ತ ಸಾವಿರಾರು ಮಕ್ಕಳು ಕೂಡ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮಕ್ಕಳು ರಾಕ್ಷಸ ವೇಷವನ್ನ ಧರಿಸಿ ಡ್ರಗ್ಸ್ನಿಂದ ಉಂಟಾಗುವ ಮಾರಕ ತೊಂದರೆಗಳ ಕುರಿತಾಗಿ ನಾಟಕವನ್ನ ಮಾಡಿದ್ರು. ಈ ವೇಳೆ ಅಲ್ಲಿ ನೆರೆದಿದ್ದವರೆಲ್ಲರೂ ಮಕ್ಕಳ ನಾಟಕ ಕಂಡು ಬೆರಗಾದ್ರು. ಇನ್ನು ಇದೇ ವೇಳೆ ಡಿಸಿ ಶುಭ ಕಲ್ಯಾಣ್ ಮಾತನಾಡಿ, ಇಂದು ನಾವು ಡ್ರಗ್ಸ್ ವಿರೋಧಿ ದಿನವನ್ನ ಆಚರಿಸುತ್ತಿದ್ದೇವೆ. ದೇಶದಲ್ಲಿ 2% ರಷ್ಟು ಇಂತಹ ಡ್ರಗ್ಸ್ ವ್ಯಸನಿಗಳಿದ್ದಾರೆ. ಇತ್ತ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಡ್ರಗ್ಸ್ ವ್ಯಸನಿಗಳಿದ್ದಾರೆ. ಇತ್ತ ಅವರು ಡ್ರಗ್ಸ್ ಸೇವನೆಯಿಂದ ಹಾಳಾಗುವುದಲ್ಲದೆ ಅವರ ತಂದೆ ತಾಯಿ, ಒಡ ಹುಟ್ಟಿದವರಿಗೂ ಕೂಡ ತೊಂದರೆ ಕೊಡ್ತಿದ್ದಾರೆ. ನಮ್ಮಲ್ಲಿ ಡ್ರಗ್ಸ್ ಅವೈಲಬಿಲಿಟಿ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಯುವಜನತೆ ಡ್ರಗ್ಸ್ ಸೇವನೆಗೆ ಅಡಿಕ್ಟ್ ಆಗ್ತಿದ್ದಾರೆ. ನಮ್ಮಲ್ಲಿ ಡ್ರಗ್ಸ್ ಅಡಿಷನ್ ಬಿಡಿಸುವ ಕೇಂದ್ರಗಳು ಕೂಡ ಕಡಿಮೆ ಇವೆ. ಹೀಗಾಗಿ ಎಸ್ಪಿ ಅವರು 330 ಗ್ರಾಮ ಪಂಚಾಯಿತಿಗಳಲ್ಲಿಯೂ ಆಂಟಿ ಡ್ರಗ್ಸ್ ಕಮಿಟಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಮೂಲಕ ಗ್ರಾಮೀಣ ಭಾಗದಲ್ಲಿ ಡ್ರಗ್ಸ್ ವ್ಯಸನಿಯನ್ನ ತಡೆಗಟ್ಟುವ ಕೆಲಸವನ್ನ ಮಾಡಲಾಗ್ತಿದೆ ಎಂದಿದ್ದಾರೆ. ಮತ್ತು ಇಡೀ ರಾಜ್ಯದಲ್ಲಿ ಕೂಡ ಈ ಒಂದು ಆಂಟಿ ಡ್ರಗ್ ಡೇ ಅನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಸುಮಾರು 2% ಜನಸಂಖ್ಯೆ ಅವರು ಬೇರೆ ಬೇರೆ ರೀತಿಯಲ್ಲಿ ಡ್ರಗ್ಸ್ ಅನ್ನು ಉಪಯೋಗ ಮಾಡ್ತಿದ್ದಾರೆ. ನಮ್ಮಲ್ಲಿ ಕೂಡ, ನಮ್ಮ ಜಿಲ್ಲೆಯಲ್ಲಿ ಕೂಡ ಸುಮಾರು ಜನ ಇದಕ್ಕೆ ಒಂದು ಅಡಿಕ್ಟ್ ಆಗಿದ್ರೆ ಅದು ಬರೀ ಅವ್ರದ್ದು ಜೀವ ಮಾತ್ರ ಅವರು ಹಾಳು ಮಾಡ್ತಾ ಇಲ್ಲ, ಇಡೀ ಫ್ಯಾಮಿಲಿನೇ. ಈಗ ತಾವು ಏನಾದರೂ ಆ ಥರ ಒಂದು ಡ್ರಗ್ಗೆ ಅಡಿಕ್ಟ್ ಆದ್ರೆ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಜೊತೆಯಲ್ಲಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಆಮೇಲೆ ಈಗ ಡ್ರಗ್ ಅವೈಲಬಿಲಿಟಿ ಕೂಡ ಜಾಸ್ತಿ ಆಗಿದೆ. ಹೇಗೆ ನಾವು ಈ ಒಂದು ಆಧುನಿಕ ಜಗತ್ತಿನಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಒಂದು ಅಭಿವೃದ್ಧಿ ಬದಲಾವಣೆಗಳು ಆಗ್ತಾ ಇದೆ. ಇದು ಕೂಡ ನಾವು ಎದುರಿಸುವ ಒಂದು ದೊಡ್ಡ ಸವಾಲು ಅಂತಾನೆ ಹೇಳ್ಬೇಕು. ಅದಕ್ಕೋಸ್ಕರನೇ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಈ ಒಂದು ಆಂಟಿ ಡ್ರಗ್ಸ್ ಸ್ಕ್ವಾಡ್ ಅನ್ನು ನಮ್ಮ ಎಸ್ಪಿ ಅವರ ಐಡಿಯಾಯಿಂದ ನಿನ್ನೆ ನಾವು ಸೈನ್ ಮಾಡಿದ್ದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಲ್ಲಿ 330 ಗ್ರಾಮ ಪಂಚಾಯತ್ ಇಲ್ಲಿ ಕೂಡ ಒಂದು ಸಮಿತಿಯನ್ನು ಆಯೋಜನೆ ಮಾಡಿದ್ದೀವಿ. ಆ ಸಮಿತಿಯಲ್ಲಿ ಕೂಡ ಹಳ್ಳಿ ಕಡೆ ಕೂಡ ಡ್ರಗ್ಸ್ ಅವೈಲಬಿಲಿಟಿ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಇದು ಬರೀ ಸಿಟಿಗೆ ಸೀಮಿತ ಆಗಿರೋ ಸಮಸ್ಯೆ ಅಲ್ಲ, ಹಳ್ಳಿಗಳಲ್ಲಿ ಕೂಡ ಇದು ಸಿಗ್ತಾ ಇದೆ. ಹಂಗಾಗಿ ಎಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಇದು ಬಗ್ಗೆ ಚರ್ಚೆ ಆಗಬೇಕು. ಅಲ್ಲಿರುವ ಹೈಸ್ಕೂಲಲ್ಲಿ ಕೂಡ ಚರ್ಚೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೈಸ್ಕೂಲ್ HMs ಕೂಡ ಅದರಲ್ಲಿ ಮೆಂಬರ್ಸ್ ಇದ್ದಾರೆ. ಇನ್ನು ಮುಂದಿನ ತಿಂಗಳಲ್ಲಿ ಅವರು ಕೂಡ ಸಭೆಗಳನ್ನು ಮಾಡ್ತಾರೆ. ಈಗಾಗಲೇ ನಾವು ಜಿಲ್ಲಾ ಮಟ್ಟದಲ್ಲಿ ನಾಕಾರ್ಡ್ ಅನ್ನುವ ಸಭೆಗಳನ್ನು ಮಾಡಿದ್ದೀವಿ. ಎಲ್ಲ ಡ್ರಗ್ ಸ್ಟೋರ್ಸ್, ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಏನೇನು ರೆಡಿಮೇಡ್ ಆಗಿ ಅವೈಲೇಬಲ್ ಇದೆ ಅದು ಕೂಡ ರೇಡ್ಗಳಾಗಿ ಕೇಸ್ಗಳಾಗಿದೆ. ಇದೆಲ್ಲ ಪ್ರಿವೆನ್ಷನ್, ಎನ್ಫೋರ್ಸ್ಮೆಂಟ್ ಇದು ಒಂದು ಭಾಗ. ಬಟ್ ಮೇನ್ ಆಗಿ ಡಿಮಾಂಡ್ ಇರಬಾರ್ದು. ಡಿಮಾಂಡ್ ಎಲ್ಲಿಂದ ಬರುತ್ತೆ? ಕರೆಕ್ಟ್. ಸೊ ನಿಮ್ಮಿಂದ ಡಿಮಾಂಡ್ 0 ಆದ್ರೆ ಯಾರು ಬೆಳೆಸಲ್ಲ, ಕರೆಕ್ಟಾ? ಸೊ ಹಂಗಾಗಿ ಡಿಮಾಂಡ್ 0 ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅವೇರ್ನೆಸ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಇದು ಬರೀ ಇಲ್ಲಿ ಮಾತ್ರ, ನಮ್ಮ ಟೌನ್ ಹಾಲ್ ಸರ್ಕಲ್ ಅಲ್ಲಿ ಇಲ್ಲಿ ಬಂದಿರುವ ಮಕ್ಕಳಿಗೆ ಮಾತ್ರ ಆಗಬಾರ್ದು, ನಮ್ಮ ಇಡೀ ಜಿಲ್ಲೆಯಲ್ಲಿ ಆಗಬೇಕು. ಡ್ರಗ್ ಫ್ರೀ ಡಿಸ್ಟ್ರಿಕ್ಟ್ ಆಗಿ ನಾವು ಘೋಷಣೆ ಮಾಡಬೇಕು ನೆಕ್ಸ್ಟ್ ಇಯರ್. ಓಕೆ. ಎಸ್ಪಿ ಕೆವಿ ಅಶೋಕ್ ಮಾತನಾಡಿ, ಈ ಡ್ರಗ್ಸ್ ಬಳಸೋದ್ರಿಂದ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಪದೇ ಪದೇ ನೀವು ಡ್ರಗ್ಸ್ ಅನ್ನ ಬಳಸಿದ್ರೆ ನಿಮ್ಮ ಆರೋಗ್ಯ ಹದಗೆಡುತ್ತೆ. ನೀವು ಹಣವನ್ನ ಖರ್ಚು ಮಾಡಿ ಕೊಂಡ್ಕೋತೀರಾ, ಆದ್ರೆ ನಿಮಗೆ ಮಾರುವವರು ಹಣ ಮಾಡಿಕೊಂಡು ಒಳ್ಳೆಯ ಲಾಭವನ್ನ ಮಾಡ್ತಿದ್ದಾರೆ.
ಹೀಗಾಗಿ ಇಂದಿನಿಂದಲೇ ಈ ಡ್ರಗ್ಸ್ಗೆ ನೋ ಎನ್ನಿ ಎಂದಿದ್ದಾರೆ. ಅದು ಗೊತ್ತು ನಮಗೆ, ಬಟ್ ಆದರೂ ಸಹ ನೀವು ತಿಳ್ಕೊಂಡ್ರೆ ಅವರಲ್ಲಿನೂ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಕೆಲವೊಂದು ಜನ ನಮ್ಮ ಮನೆಯಲ್ಲೇ ಇರ್ತಾರೆ, ಇಂಥ ವ್ಯಸನ ಈ ಡ್ರಗ್ಸ್ಗೆ ಅಭ್ಯಾಸ ಆಗಿರುವವರು. ಸೊ ಈ ಡ್ರಗ್ಸ್ ಏನಂದರೆ, ಸಮಸ್ಯೆ ಏನಾಗಿದೆ ಅಂದರೆ ಈ ಡ್ರಗ್ಸ್ ಬಗ್ಗೆ ಗೊತ್ತಿರುವವರು ಸಹ ಇದು ಬಳಸ್ತಾ ಇದ್ದಾರೆ. ಸೊ ಡ್ರಗ್ಸ್ ಈ ಬಳಸಿದಾದ ಮೇಲೆ ಏನಾಗುತ್ತೆ, ನಮ್ಮ ಮೆಂಟಲ್ ಮೇಕಪ್ ಏನಿರುತ್ತೆ, ಮಾನಸಿಕತೆ ಏನಿರುತ್ತೆ, ಅದು ಡಿಸ್ಟರ್ಬ್ ಆಗುತ್ತೆ. ಅದು ಡಿಸ್ಟರ್ಬ್ ಆದಮೇಲೆ ನೀವು ದೈನಂದಿನ ಜೀವನ ಮಾಡೋಕ್ಕೆ ಆಗಲ್ಲ, ಓದೋಕ್ಕೆ ಆಗಲ್ಲ, ಆಟ ಆಡೋಕ್ಕೆ ಆಗಲ್ಲ, ಕೆಲಸ ಮಾಡೋಕ್ಕೆ ಆಗಲ್ಲ. ಆ ಕ್ಷಣಕ್ಕೆ ಸರಿಯಾಗಿರುತ್ತೆ, ಬಟ್ ಮತ್ತೆ ನೀವು ಅದು ಡ್ರಗ್ಸ್ ಯೂಸ್ ಮಾಡಿದ ಮೇಲೆ ನೀವು ಅನ್ಫಿಟ್ ಆಗಿಬಿಡ್ತಾರೆ ಹೆಲ್ತ್ ವೈಸ್. ಆ್ಯಂಡ್ ಇದು ಯಾಕೆ ನಿಮಗೆ ಇಷ್ಟು ಅವೈಲಬಿಲಿಟಿ ಬಂದಿದೆ ಅಂದರೆ, ಅದು ಯಾರು ನಿಮಗೆ ಮಾರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ದುಡ್ಡು ಬರ್ತಾ ಇದೆ. ಎಲ್ಲೋ ಸಹ ದೂರದಿಂದ ಎಲ್ಲಿಂದನೋ ಅವರು 5 ಕಿಲೋ 5 kg ಕಿಲೋ 5,000-6,000 ರುಪೀಸ್ಗೆ ತೊಗೊಂಡು ಬರ್ತಾರೆ, 5,000-6,000ಕ್ಕೆ. ಇಲ್ಲಿ ಬಂದು ಲಕ್ಷಗಟ್ಟಲೆಗೆ ಅವರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರ ಬಿಸ್ನೆಸ್ಸಲ್ಲಿ ನೀವು ಭಾಗಿಯಾಗೋದು ಬೇಡ. ಸೇ ನೋ ಟು ದ ಡ್ರಗ್ಸ್. ವಿಲ್ ಯು ಸೇ ಡ್ರಗ್ಸ್? ನೀವೇ ನೋ ಅಂತ ಹೇಳಿಲ್ಲ ಅಂದ್ರೆ ಹೆಂಗೆ ಆಗುತ್ತೆ? ನೋ ಡ್ರಗ್ಸ್, ನೋ. ರೈಟ್, ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.